ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಗದ್ದಲದ ಮಧ್ಯೆ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ಆಯ್ಕೆ ಆಗಿದ್ದಾರೆ. ಸಂವಿಧಾನ ಪ್ರತಿ ಹಿಡಿದು ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ ಸಲೀಂ ಅಹಮದ್. ನೂತನ ಸಭಾಪತಿ ಸಲೀಂ ಅಹಮದ್ ಅವರಿಗೆ ಶುಭ ಕೋರಿದ್ದಾರೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟರು. ಆ ಸ್ಥಾನಕ್ಕೆ ಈಗ ನೂತನವಾಗಿ ಸಲೀಂ ಅಹಮದ್ ಅವರು ಬಂದು ಕೂತಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಬಳಿಕ ಸಲೀಂ ಅವರು ಆಯ್ಕೆಯಾಗಿರೋದು. ಸಭಾಪತಿ ಆಯ್ಕೆ ವೇಳೆಯೂ ಮಹಿಳೆಗೆ ಅವಕಾಶ ಇಲ್ಲ ಅಂತ ಬಿಜೆಪಿ ಗರಂ ಆಗಿದೆ. ಸಭಾಪತಿ ಪೀಠದಲ್ಲಿ ಕೂರಿಸುವಾಗಲೂ ಮಹಿಳೆಯರಿಲ್ಲ. 4 ಕಾಂಗ್ರೆಸ್ ಮಹಿಳಾ ಸದಸ್ಯರಿದ್ದಾರೆ. ಒಬ್ಬರಿಂದಲೂ ಅನುಮೋದನೆಗೆ ಸಹಿ ಮಾಡಿಸಿಲ್ಲ. ಸಂಪುಟದಲ್ಲೂ ಇಲ್ಲ, ಇಲ್ಲಿಯೂ ಅವಕಾಶ ಇಲ್ಲ. ಬಿಜೆಪಿ ಸದಸ್ಯ ಕೇಶವ್ ಪ್ರಸಾದ್ ಆರೋಪವನ್ನ ಮಾಡಿರೋದು. ಬಿಜೆಪಿ ಗದ್ದಲದ ಮಧ್ಯೆ ಸಭಾಪತಿಯಾಗಿ ಆಯ್ಕೆಯಾಗಿರೋದು ಸಲೀಂ ಅಹಮದ್ ಅವರು. ಸ್ವಲ್ಪ ಗಲಾಟೆ ಆಯ್ತಲ್ಲಿ. ಬನ್ನಿ ಸರ್, ಬನ್ನಿ. ನೀವಿಲ್ಲ ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಸರ್, ಈಗ ಬನ್ನಿ. ನೀವು ಈ ಕಡೆ ಬನ್ನಿ ಸರ್. ಹಾ ಬನ್ನಿ, ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ, ಅಭಿನಂದನೆಗಳು ಮತ್ತೊಮ್ಮೆ. ಈಗ 1 ನಿಮಿಷ.